ನಮಸ್ಕಾರ ಸ್ನೇಹಿತರೆ. ಸಂಕ್ರಾಂತಿ ಹಬ್ಬಕ್ಕೆ ಏನೂ ವಿಶೇಷತೆ ಕಡಿಮೆ ಇಲ್ಲ. ಇಂದಿನ ವಿಡಿಯೋದಲ್ಲಿ ನಾವು ಈ ಹಬ್ಬದ ಮಹತ್ವಪೂರ್ಣ ಭಾಗವಾದ ಕಿಚ್ಚು ಹಾಯಿಸುವುದು ಎಂಬ ವಿಶಿಷ್ಟ ಸಂಪ್ರದಾಯದ ಬಗ್ಗೆ ತಿಳಿಯೋಣ. ಏನಾಗಿದೆ ಇದರ ಹಿನ್ನೆಲೆ? ಅದರ ಅರ್ಥವೇನು? ಕೇಳೋಣ. ಸಂಕ್ರಾಂತಿ ಹಬ್ಬ ಕೇವಲ ಹಬ್ಬವಲ್ಲ, ಅದು ಪ್ರಕೃತಿ, ಜನ ಮತ್ತು ಪ್ರಾಣಿಗಳ ನಡುವಿನ ಸಂಬಂಧವನ್ನು ಸ್ಮರಿಸುವ ಸಮಯ. ಕಿಚ್ಚು ಹಾಯಿಸುವುದು ನಮ್ಮ ಹಳ್ಳಿಯ ಸಂಪ್ರದಾಯಗಳಲ್ಲಿ ಅತ್ಯಂತ ಪ್ರಾಚೀನ ಮತ್ತು ಸುಂದರ ಆಚರಣೆ. ಎತ್ತು ಹಸುಗಳು ನಮ್ಮ ಹೊಲಗಳಲ್ಲಿ ಶ್ರಮಿಸಿ ನಮ್ಮ ಜೀವನಕ್ಕೆ ಆಧಾರವಾಗುತ್ತವೆ. ಹೀಗಾಗಿ ಈ ಪ್ರಾಣಿಗಳಿಗೆ ಕೃತಜ್ಞತೆ ತೋರಲು ಈ ಸಂಪ್ರದಾಯ ಆರಂಭವಾಯಿತು. ಇದು ಕೇವಲ ಆಚರಣೆ ಅಲ್ಲ, ಪ್ರೀತಿಯ ಚಿಹ್ನೆ. ಸಂಕ್ರಾಂತಿಯ ದಿನ ಎತ್ತು ಹಸುಗಳನ್ನು ತೊಳೆಯಲಾಗುತ್ತದೆ, ಬಣ್ಣಗಳಿಂದ ಅಲಂಕಾರ ಮಾಡಲಾಗುತ್ತದೆ ಮತ್ತು ಬೆಲ್ಲ, ಎಳ್ಳು, ಬಾಳೆಹಣ್ಣು, ಅರಿಶಿನ ಕುಂಕುಮಗಳಿಂದ ಪೂಜಿಸಲಾಗುತ್ತದೆ. ತರುವಾಯ ಹಳ್ಳಿಯವರು ತೋಟದ ಒಣಗಿದ ಎಲೆ ಮೊಗ್ಗುಗಳನ್ನು ದಟ್ಟವಾಗಿ ಸೇರಿಸಿ ಬೆಂಕಿ ಹಚ್ಚುತ್ತಾರೆ. ಇದನ್ನು ಕಿಚ್ಚು ಎಂದು ಕರೆಯುತ್ತಾರೆ. ಆ ಬೆಂಕಿಯ ಮೇಲೆ ಎತ್ತು ಹಸುಗಳನ್ನು ನಿಧಾನವಾಗಿ ಹಾಯಿಸಲಾಗುತ್ತದೆ. ಇದರಿಂದ ಅವುಗಳಿಗೆ ಭಯವಾದರೂ ಅದನ್ನು ಧೈರ್ಯದಿಂದ ಎದುರಿಸುತ್ತವೆ. ಈ ಕಿಚ್ಚು ಹಾಯಿಸುವುದು ಶುದ್ಧಿಯ ಚಿಹ್ನೆ ಎಂದು ನಂಬಲಾಗುತ್ತದೆ. ಇದು ಪಶುಗಳ ಮೇಲೆ ಇರುವ ದುಷ್ಟಶಕ್ತಿಗಳನ್ನು ದೂರ ಮಾಡುತ್ತದೆ, ರೋಗ ಕಾಯಿಲೆಗಳನ್ನು ತಡೆಗಟ್ಟುತ್ತದೆ. ಇದು ಪ್ರಾಣಿಗಳಿಗೆ ನಾವಿರುವ ಪ್ರೀತಿಯ ಸಂಕೇತವೂ ಹೌದು. ಜೊತೆಗೆ ಈ ಸಂಪ್ರದಾಯ ನಮ್ಮ ಪರಿಸರ, ಪ್ರಾಣಿ ಮತ್ತು ಮಾನವನ ನಡುವಿನ ಸಂಬಂಧವನ್ನು ಮತ್ತೆ ಮತ್ತೆ ಸ್ಮರಿಸುತ್ತದೆ. ಇದೀಗ ನಿಮಗೆ ತಿಳಿಯಿತಾ ಸ್ನೇಹಿತರೆ? ಕಿಚ್ಚು ಹಾಯಿಸುವುದು ಕೇವಲ ಸಂಪ್ರದಾಯವಲ್ಲ, ಅದು ನಮ್ಮ ಹಳ್ಳಿಗಳ ಆಸ್ತಿ ಮತ್ತು ಸಂಸ್ಕೃತಿಯ ಪ್ರತೀಕ. ಇದು ಪ್ರಾಣಿ ಮತ್ತು ಪ್ರಕೃತಿಯ ಸಮ್ಮಿಲನದ ಚಿಹ್ನೆ. ಇಂತಹ ಮನಸೂರೆಗೊಳ್ಳುವ ವಿಷಯಗಳನ್ನು ನೀವು ಇಷ್ಟಪಟ್ಟರೆ ದಯವಿಟ್ಟು ನಮ್ಮ ಚಾನಲ್ను ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ. ನಿಮಗೆ ಈ ಸಂಪ್ರದಾಯ ಇಷ್ಟವಾಯಿತಾ? ಕಾಮೆಂಟ್ನಲ್ಲಿ ತಿಳಿಸಿ.